ನಮಸ್ತೆ ಮಕ್ಕಳೇ, ಪುಟಾಣಿಗಳೇ, ಎಲ್ಲರೂ ಹೇಗಿದ್ದೀರಿ? ಮುಂದಿನ ತಿಂಗಳಿಂದ ಮೈಸೂರು ದಸರಾ ಗೊಂಬೆಗಳನ್ನ ಮನೇಲಿ ಕೂರಿಸೋದು, ಪೂಜೆ ಮಾಡೋದು, ದಸರಾಕ್ಕೆ ನಿಮ್ಮ ಫ್ರೆಂಡ್ಸ್ನೆಲ್ಲ ಕರೆಯೋದು, ನಿಮ್ಮ ರಿಲೇಷನ್ಸ್ನೆಲ್ಲ ಕರೆಯೋದು ಒಂದು ಸಡಗರ ಅಲ್ವಾ, ಒಂದು ಸಂಭ್ರಮ ಅಲ್ವಾ? ನಾನು ನಿಮ್ಮ ಸಡಗರ ಮತ್ತು ಸಂಭ್ರಮವನ್ನು ಹೆಚ್ಚು ಮಾಡಲು ಇವತ್ತು ನಾನು ನಿಮ್ಮ ಮುಂದೆ ಬಂದು ಕುಳಿತಿದ್ದೇನೆ. ನಾನು ನಿಮ್ಗೊಂದೆರಡು ಕಥೆಗಳನ್ನ ಹೇಳ್ತೀನಿ. ಆ ಕಥೆಗಳು ಭಾಳ ಇಷ್ಟವಾಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಮಾರುತಿ ಪ್ರಸನ್ನ. ನಾನು ಮೈಸೂರಿನ MMK ಮತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಿಳಾ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮಕ್ಕಳೇ, ನೀವೆಲ್ಲ ಕತೆ ಕೇಳಿದ್ದೀರಿ. ಅಮ್ಮ ಹೇಳಿದ ಕತೆ, ಅಪ್ಪ ಹೇಳಿದ ಕತೆ, ಅತ್ತೆ ಹೇಳಿದ ಕತೆ. ಹಾಗೆಯೇ ನಾನು ಇವತ್ತು ನಿಮ್ಗೊಂದು ಕತೆ ಹೇಳ್ತೀನಿ. ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ? ಕತೆ ಕೇಳಿಸ್ಕೋಬೇಕು ಅಂತಂದ್ರೆ ನೀವು ಈ ಕಥೆಯನ್ನ ಕೊನೆಯ ತನಕನೂ ನೋಡಬೇಕು. ನೋಡಿದ ನಂತರ ನಿಮ್ಮ ಒಂದು ಲೈಕನ್ನು ಕೊಡಬೇಕು. ಚಾರು ಪ್ರತಿಷ್ಠಾನ ಈ ಒಂದು ಕಥೆಯನ್ನ ಹೊತ್ತು ತರ್ತಾ ಇದೆ. ಯಾವ ಕತೆ ಹೇಳೋದು? ಮೊದಲು ಪ್ರಾಮಾಣಿಕತೆಗೆ ಬೆಲೆ ಇದೆ ಅನ್ನುವುದನ್ನ ನಾನು ಈ ಕಥೆಯ ಮೂಲಕ ನಿಮಗೆ ತಿಳಿಸುವುದನ್ನ ಹೇಳ್ತೀನಿ. ಒಂದು ಊರು, ಆ ಊರು ಬಸವಪಟ್ಟಣ ಅಂತ ಇಟ್ಕೊಳ್ಳಿ. ಈ ಬಸವಪಟ್ಟಣದಲ್ಲಿ ಒಬ್ಬ ಬಡವ ಇದ್ದ. ಆ ಬಡವನ ಕೆಲಸ ಏನು ಅಂತಂದ್ರೆ ದಿನಾ ಕಾಡ್ಗೋಗೋದು, ಕಾಡ್ಗೋಗಿ ಸೌದೆಯನ್ನ ಕಡಿದು ತರೋದು, ಮಾರೋದು, ಮಾರಿ ಅದರಲ್ಲಿ ಬಂದಂತಹ ಹಣದಿಂದ ದಿನ ಜೀವನ ಮಾಡೋದು ಅವನ ಕೆಲಸ. ಈ ಬಡವ ಪ್ರತಿದಿನವೂ ಸಹ ಕಾಡಿಗೆ ಹೋಗ್ತಾ ಇರ್ತಾನೆ. ಆ ಕಾಡಿಗೆ ಹೋಗುವಂತ ಸಂದರ್ಭದಲ್ಲಿ ಇವನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸೌದೆ ತರ್ತಾ ಇರ್ತಾನೆ. ಎಷ್ಟು ಬೇಕೋ ಅಷ್ಟನ್ನು ಸೌದೆ ತಂದು ಮಾರಾಟ ಮಾಡಿ ಅವನು, ಅವನ ಹೆಂಡತಿ, ಅವನ ಮಕ್ಕಳು ಬದುಕ್ತಾ ಇರ್ತಾರೆ. ಇವನ ಪ್ರಾಮಾಣಿಕತೆಗೆ ಒಂದು ದಿನ ಕಾಡಿನ ದೇವತೆ, ವನದೇವತೆ ವನದೇವತೆ ಪ್ರತ್ಯಕ್ಷವಾಗ್ತಾಳೆ. ಪ್ರತ್ಯಕ್ಷವಾಗಿ ಆತನನ್ನ ಮಾತನಾಡಿಸ್ತಾಳೆ. ಮಾತನಾಡಿಸಿದಾಗ ನಿನಗೆ ನಾನು 3 ವರಗಳನ್ನ ಕೊಡ್ತೀನಿ, ಆ 3 ವರಗಳನ್ನ ನೀನು ಕೇಳ್ಕೊ ಅಂತಂದಾಗ, ಆಯ್ತು ಆ 3 ವರಗಳನ್ನ ನಾನು ಕೇಳ್ತೀನಿ, ನೀನು ಕೊಡು ಅಂತೇಳಿ ಹೇಳ್ತಾರೆ. ಆಯ್ತು, ಮೊದಲನೇ ವರ, ನಾನು ದಿನ ಕಾಡಿಗೆ ಬಂದು ಹೋಗುವ ತನಕ ನನಗೆ ಸೌದೆ ಸಿಗ್ಬೇಕು. ಎರಡನೇದು, ಆ ಸೌದೆ ಒಳ್ಳೆ ಬೆಲೆಗೆ ವ್ಯಾಪಾರ ಆಗಬೇಕು. ಮೂರನೇದು, ನನ್ನ ಜೀವನ ತುಂಬಾ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿ 3 ವರಗಳನ್ನು ಕೇಳ್ತಾನೆ. ವನದೇವತೆ ಅವನ 3 ವರಗಳಿಗೆ ಅಸ್ತು ಅಂತಾಳೆ. ಆ ಅಸ್ತು ಒಂದಾದ ನಂತರ ಇವನು ಪ್ರಾಮಾಣಿಕತೆ ಎಷ್ಟಿದೆ ಅನ್ನುವುದನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಒಂದು ಪರೀಕ್ಷೆಯನ್ನ ಆ ಬಡವನಿಗೆ ನೀಡ್ತಾಳೆ. ಇವನು ಕಡಿತಿದ್ದಂತಹ ಕೊಡಲಿ ಇತ್ತಲ್ಲ, ಆ ಕೊಡಲಿಯನ್ನ ಆ ವನದೇವತೆ ಆ ಒಂದು ಕೊಳದಲ್ಲಿ ಜಾರಿಸ್ಬಿಡ್ತಾಳೆ. ಜಾರಿಸಿದ ನಂತರ ಆ ಕೊಳದಲ್ಲಿ ಆ ಕೊಡ್ಲಿಯನ್ನ ಎತ್ಕೊಳಕ್ ಹೋಗ್ತಾನೆ. ಮೊದಲನೇದು ಚಿನ್ನದ ಕೊಡ್ಲಿ ಸಿಗುತ್ತೆ. ಆ ಚಿನ್ನದ ಕೊಡ್ಲಿ ನಂದಲ್ಲ ಅಂತೇಳಿ ಅಲ್ಲೇ ಪಕ್ಕಕ್ಕಿಡ್ತಾನೆ. ಮತ್ತೆ ಕೈ ಹಾಕ್ತಾನೆ ಕೊಳಕ್ಕೆ. ಆವಾಗ ಒಂದು ಬೆಳ್ಳಿಯ ಕೊಡಲಿ ಅವನ ಕೈಗೆ ಸಿಗುತ್ತೆ. ಇದು ನಂದಲ್ಲ ಅಂಥೇಳಿ ಮತ್ತೆ ಪಕ್ಕಕ್ಕಿಡ್ತಾನೆ. ಮತ್ತೆ ಒಂದ್ಸರಿ ಕೈ ಹಾಕ್ತಾನೆ. ಆಗ ಒಂದು ಕಬ್ಬಿಣದ ಕೊಡ್ಲಿ ಸಿಗುತ್ತೆ. ಆಗ್ಲೂ ಸಹ ಇದು ನಂದಲ್ಲ ಅಂತ ಹೇಳಿ ಪಕ್ಕಕ್ಕಿಡ್ತಾನೆ. ಕೊನೆಗೆ ಕೊಳಕ್ಕೆ ಕೈ ಹಾಕಿದಾಗ ತನ್ನ ಕೊಡಲಿ ಸಿಗುತ್ತೆ. ಆ ಕೊಡಲಿನ ಎತ್ಕೊಂಡು ಮರವನ್ನ ಕಡಿಯುವುದಕ್ಕೆ ಆ ಬಡವ ಹೋಗ್ತಾನೆ. ವನದೇವತೆ ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಆ ಬಡವನನ್ನ ಮತ್ತೆ ಕರೀತಾಳೆ. ಕರೆದು
ಈ 3 ಕೊಡ್ಲಿಗಳನ್ನ ನೀನೇ ಇಟ್ಕೋ. ಅದರ ಜೊತೆಗೆ ನಿನ್ನ ಒಂದು ಪ್ರಾಮಾಣಿಕತೆಗೆ ನಾನು ಮೆಚ್ಚುಗೆಯನ್ನ ಕೊಟ್ಟಿದ್ದೀನಿ ಮತ್ತು ನಿನ್ನ ಬದುಕು ನಿನಗೆ ಸಮೃದ್ಧವಾಗಿ ಸಿಗಲಿ ಅಂತೇಳಿ ಆಶಿಸಿ ಅಲ್ಲಿಂದ ವನದೇವತೆ ಮುಂದಕ್ಕೆ ಹೋಗ್ತಾಳೆ. ಮಕ್ಕಳೇ, ಈ ಒಂದು ಕತೆ ಬಹಳ ಮುಖ್ಯವಾಗಿ ಪ್ರಾಮಾಣಿಕತೆಗೆ ಬೆಲೆ ಇದೆ ಅನ್ನುವುದನ್ನ ನಾವು ಆ ಬಡವನ ಕಥೆಯ ಮೂಲಕ ನಾವು ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಅಂದರೆ ನಮ್ಮದಲ್ಲದೆ ಇರುವುದನ್ನ ನಾವು ಪಡೆಯಬಾರದು, ಅದನ್ನ ಆಸೆ ಪಡಬಾರದು. ನಮ್ಮ ವಸ್ತು ಯಾವುದಿದೆಯೋ ಅದನ್ನು ಮಾತ್ರ ನಾವು ಆ ವಸ್ತುವನ್ನ ಮಾತ್ರ ಪಡೆಯುವುದಕ್ಕೆ ಮಾಡಿದಾಗ ಪ್ರಾಮಾಣಿಕತೆ ಅನ್ನುವಂಥದ್ದು ನಮ್ಮ ಬದುಕಿನ ಒಂದು ಮಹತ್ವವಾದಂತಹ ಒಂದು ಅಂಶವಾಗಬೇಕು ಅನ್ನುವುದನ್ನ ಈ ಕತೆ ನಿಮಗೆ ನಿರ್ದೇಶಿಸುವುದಕ್ಕೆ ಸಾಧ್ಯವಾಗುತ್ತೆ. ಕತೆ ಇಷ್ಟವಾಯಿತು ಅಂದ್ಕೊಳ್ತೀನಿ. ಈ ಕತೆ ನಿಮ್ಗೆ ಇಷ್ಟವಾದರೆ ಚಾರು ಪ್ರತಿಷ್ಠಾನದವರು ಕೊಡ್ತಾ ಇರುವಂಥ ಈ ಕತೆಗೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೊಬ್ಬರಿಗೆ ಇದನ್ನ ಹಂಚುವುದನ್ನು, ಶೇರ್ ಮಾಡುವುದನ್ನು ಮರಿಬೇಡಿ. ಶೇರ್ ಮಾಡ್ತೀರಲ್ವಾ? ಲೈಕ್ ಮಾಡ್ತೀರಲ್ವಾ? ಥ್ಯಾಂಕ್ ಯು.